ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಟ್ರಾವೆಲ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಒನ್ ಡೇ ಪಿಕ್ನಿಕ್ ಸ್ನೋ ಪಾರ್ಕ್ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಕ್ಯಾಲಿಫೋರ್ನಿಯಾದಲ್ಲಿ ಈಗ ವಿಂಟರ್ ಸೀಸನ್ ಮುಗಿದು ಸ್ಪ್ರಿಂಗ್ ಸೀಸನ್ ಸ್ಟಾರ್ಟ್ ಆಗಿದೆ. ಇನ್ನೊಂದು 2 ತಿಂಗಳಲ್ಲಿ ಸಮ್ಮರ್ ಸ್ಟಾರ್ಟ್ ಆಗಿಬಿಡುತ್ತೆ. ಅಷ್ಟರಲ್ಲಿ ಒಂದು ಸ್ನೋ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಟ್ಯೋಲಮಿ ಅನ್ನೋ ಊರಿಗೆ ಹೋಗ್ತಾ ಇದ್ದೀವಿ. ಈ ಊರಿರೋದು ನಾವಿರೋ ಜಾಗದಿಂದ 150 ಮೈಲ್ ಆಗೋಷ್ಟು ದೂರದಲ್ಲಿದೆ. ಸುಮಾರು 3 ಅವರ್ಸ್ ಆಗೋಷ್ಟು ಡ್ರೈವ್ ಇದೆ. ಈ ರೂಟಲ್ಲಿ ಹೋಗುವಾಗ ನಾವು ಹೈವೇ ಮೇಲೆ ಪಾಸ್ ಆಗ್ತೀವಿ. ಜೊತೆಗೆ ಪುಟ್ಟ ಹಳ್ಳಿಗಳು ಸಿಗುತ್ತೆ. ಅದ್ರ ಜೊತೆಗೆ ನಾವು ಸ್ನೋ ಏರಿಯಲ್ಲೂ ಸ್ವಲ್ಪ ಡ್ರೈವ್ ಇರುತ್ತೆ ನಮಗೆ. ಹೀಗೆ ಹೋಗ್ತಾ ಫ್ಯೂಲಿಂಗ್ಗೆ ಅಂತ ಒಂದು ಸ್ಟಾಪ್ ಕೊಟ್ಟಿದ್ವಿ. ಅಲ್ಲೊಂದು ಫುಡ್ ಮಾರ್ಟಲ್ಲಿ ಕಾಫಿ ತಗೊಂಡು ಹಾಗೆ ಸ್ವಲ್ಪ ಸ್ನೋ ಗೇರ್ಸ್ನು ಪರ್ಚೇಸ್ ಮಾಡಿ ಅಲ್ಲಿಂದ ಹೊರಟ್ವಿ. ಇಷ್ಟೋ ತನಕ ನಾವು ಹೈವೇ ಮೇಲೆ ಚಿಕ್ಕ ಹಳ್ಳಿಗಳ ಮೇಲೆ ನಾವು ಪಾಸ್ ಆದ್ವಿ. ಇನ್ಮೇಲೆ ನಮ್ಮ ಡ್ರೈವು ಈಗ ಸ್ನೋ ಏರಿಯಾದಲ್ಲಿರುತ್ತೆ. ಈಗ ನೀವು ನೋಡ್ಬೋದು, ರೋಡ್ 2 ಸೈಡಲ್ಲೂ ಸ್ನೋಫಾಲ್ ಆಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕಂತೂ. ಇವತ್ತು ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಸನ್ನಿ ಇದೆ ಇವತ್ತು. ಅಷ್ಟೊಂದು ಚಳಿ ಅನ್ನಿಸ್ತಿಲ್ಲ ನಮಗೆ. ಬಟ್ ನಾವು ಪೀಕ್ ವಿಂಟರಲ್ಲೆಲ್ಲ ಬಂದರೆ ಇಲ್ಲಿ ಸಿಕ್ಕಾಪಟ್ಟೆ ಸ್ನೋಫಾಲ್ ಆಗಿರುತ್ತೆ. ಈ ಮರದ ಮೇಲೆಲ್ಲ ಸ್ನೋ ಬಿದ್ದಿರುತ್ತೆ. ಜೊತೆಗೆ ಈ ರೋಡಲ್ಲೂ ಸಹ ಫುಲ್ ಸ್ನೋ ನೋಡ್ಬೋದು ನಾವು. ಹೀಗೆ ಬ್ಯೂಟಿಫುಲ್ ವ್ಯೂನ ನೋಡ್ಕೊಂಡು ಹೋಗೋ ಅಷ್ಟರಲ್ಲೇ ಲೇಲ್ಯಾಂಡ್ ಸ್ನೋ ಪಾರ್ಕ್ನ ತಲುಪೇ ಬಿಟ್ಟಿದ್ವಿ. ಬನ್ನಿ ಈಗ ಲೇಲ್ಯಾಂಡ್ ಸ್ನೋ ಪಾರ್ಕ್ ಒಳಗಡೆ ಹೋಗೋಣ. ಇದೊಂದು ಪ್ರೈವೇಟ್ ಸ್ನೋ ಪಾರ್ಕು. ಇಲ್ಲಿ ಸ್ನೋ ಟ್ಯೂಬಿಂಗ್ಗೆ ಮೇಜರ್ ಆಕ್ಟಿವಿಟಿ. ಇಲ್ಲಿ ಸುಮಾರು 6000 ಅಡಿ ಎಲಿವೇಶನಿಂದ ನಾವು ಸ್ಲೈಡ್ ಆಗ್ತೀವಲ್ವಾ, ಆ ಅನುಭವನೇ ಸೂಪರ್ ಆಗಿರುತ್ತೆ. ಇಲ್ಲಿ ನೋಡಿ, ಈ ರೀತಿ ಇಷ್ಟು ಹೈಟಿಂದ ಸ್ಲೈಡ್ ಆಗ್ಬೋದು. ಈ ಸ್ನೋ ಟ್ಯೂಬಿಂಗ್ ಮಾಡೋದಕ್ಕೆ ಈ ರೀತಿಯಾದ ಟ್ಯೂಬ್ಸ್ ಇಟ್ಟಿರ್ತಾರೆ. ಆ ಟ್ಯೂಬ್ ತೊಗೊಂಡು ನಾವು ಈ ಲೈನಲ್ಲಿ ಹೋದರೆ ಈ ಕನ್ವೇಯರ್ ಬೆಲ್ಟ್ಗೆ ಕನೆಕ್ಟ್ ಮಾಡ್ತಾರೆ. ನಾವು ಮೇಲೆ ಹೋಗೋದು ಇದರಲ್ಲಿ, ಮತ್ತು ಅಲ್ಲಿಂದ ಸ್ಲೈಡ್ ಮಾಡ್ಕೊಂಡು ಬರೋದು. ಮೇಲ್ಗಡೆಯಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಒಂದು ಲೇಕು ನೋಡ್ಬೋದು ನಾವು ಇಲ್ಲಿಂದ. ಈಗ ಸ್ಲೈಡ್ ಮಾಡ್ತಾ ಇದ್ದೀನಿ. ನನಗಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಭಯ ಆಗಿತ್ತು. ಫಸ್ಟ್ ಒಂದು 2 ರೌಂಡ್ ಮಾತ್ರ ತುಂಬ ಭಯ ಆಯಿತು. ಆಮೇಲಿಂದ ಮಾತ್ರ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಆ ಸ್ಲೈಡ್ ಆಗಿದ್ದು ವೆರಿ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅದು. ನೋಡಿ, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ಯಾಂಗ್ ಫುಲ್ ಇಲ್ಲಿದೆ. ಸ್ನೋ ಟ್ಯೂಬಿಂಗ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ನಮಗಿಂತ ಜಾಸ್ತಿ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರಿ ಈ ಪ್ಲೇಸ್ನ.
ಟ್ಯೂಬಿಂಗ್ ಎಲ್ಲ ಮಾಡಿಕೊಂಡು ಸ್ನೋವಲ್ಲೆಲ್ಲ ಆಟ ಆಡಿ ಸ್ನೋಮ್ಯಾನ್ ಎಲ್ಲ ಮಾಡಿ ಮಕ್ಕಳ ಜೊತೆ ತುಂಬ ಎಂಜಾಯ್ ಮಾಡಿದ್ವಿ ನಾವು. ನೋಡ್ತಾ ಮಧ್ಯಾಹ್ನನೇ ಆಗೋಯ್ತು. ಟೈಮ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಮಧ್ಯಾಹ್ನದ ಲಂಚ್ಗೆ ನಾವು ಫುಡ್ನ ನಮ್ಮ ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ವಿ. ಎಲ್ಲರೂ ಒಟ್ಟಿಗೆ ಸೇರಿ ಇಲ್ಲೇ ಊಟ ಮಾಡ್ಕೊಂಡ್ವಿ. ಈಗ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡೋಣ ಅಂತ ಹೊರಟ್ವಿ. ಆನ್ ದಿ ವೇ ಹೋಗ್ತಾ ಇಲ್ಲೇ ಒಂದು ಲೇಕ್ ಇದೆ, ಪೈನ್ ಕ್ರೆಸ್ಟ್ ಲೇಕ್ ಅಂತ. ಆ ಲೇಕ್ ನೋಡಿಕೊಂಡು ಹೋಗೋಣ. ಇದೇ ನೋಡಿ ಆ ಪೈನ್ ಕ್ರೆಸ್ಟ್ ಲೇಕು, ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಪೂರ್ತಿ ಬೆಟ್ಟ, ಪ್ರಶಾಂತವಾದ ಜಾಗ. ಲೇಕ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅನಿಸ್ತು. ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ಆಮೇಲೆ ಅಲ್ಲಿಂದ ಹೊರಟ್ವಿ. ಈ ಸನ್ಸೆಟ್ ವ್ಯೂ ನೀವು ನೋಡ್ತಾ ಇದ್ರೆ ಮುಸ್ಸಂಜೆ ಥರ ಅನಿಸುತ್ತೆ. ಆದರೆ ಈಗ ಟೈಮ್ ಎಷ್ಟು ಗೊತ್ತಾ? 7:30 ರಾತ್ರಿ. ಆದರೂ ಇಷ್ಟೊಂದು ಬೆಳಕಿದೆ ನೋಡಿ. ಆನ್ ದಿ ವೇ ಮನೆಗೆ ಹೋಗ್ತಾ ಟ್ರೇಸಿ ಅನ್ನೋ ಊರಲ್ಲಿ ಒಂದು ಇಂಡಿಯನ್ ರೆಸ್ಟೋರೆಂಟಲ್ಲಿ ಊಟ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಅಲ್ಲಿಂದ ಹಿಮಾಲಯನ್ ಕಿಚನ್ ಅಂತ, ತುಂಬ ಚೆನ್ನಾಗಿತ್ತು ಫುಡ್ಡು ಕೂಡ. ಹೀಗಿತ್ತು ನೋಡಿ ನಮ್ಮ ಈ ಲೇಲ್ಯಾಂಡ್ ಸ್ನೋ ಪಾರ್ಕ್ನ ಅನುಭವ. ಹೇಗನ್ನಿಸ್ತು ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.